ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಫಿಸಿಕ್ಸ್ ಅಂತ ಬಹಳ ಕಷ್ಟ ಅಂದ್ಕೊಂಬಿಟ್ಟು ಭಾಳ ಜನ ಏನೇನೇನೆಲ್ಲ ಮಾಡ್ಕೊತ ಇದ್ದೀರಾ. ಅಂದರೆ ಏನು ಹಿಂಗಾರ ಮಾಡಿ ಪಾಸಾಗೋಣ ಅಂದ್ಬಿಟ್ಟು ಏನೆಲ್ಲ ಶ್ರಮವನ್ನು ಪಡ್ತಾ ಇದ್ದೀರಾ. ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ಮಾಡ್ತಾ ಇರುವಂಥದ್ದು. ಸರ್ ಇನ್ನೂ ಏನು ಓದಿಲ್ಲ ಸರ್, ನನ್ನ ಕೈಲಿ ಏನೂ ಗೊತ್ತಿಲ್ಲ ಹಾಗೆ ಹೀಗೆ ಅನ್ನೋರು ಅವರಿಗಾಗಿ ಈ ಒಂದು ವಿಡಿಯೋನ ನಾನು ಮಾಡುತ್ತಿರುವಂಥದ್ದು. ಫಿಕ್ಸು ಸರ್, ನಿಮ್ಮ 15 MCQsಗಳು ಇದೇ ಒಂದು ವಿಡಿಯೋ, ಇದೇ ಒಂದು ಮೆಟೀರಿಯಲಿಂದ ಬರುವಂಥದ್ದು. ಇದು 100% ಗ್ಯಾರಂಟಿಯಿಂದನೇ ಹೇಳ್ತಾ ಇದ್ದೀನಿ. 15 ನಿಮ್ಮ MCQsಗಳು ಈ ಒಂದು ವಿಡಿಯೋದಿಂದನೇ ಬರುವಂಥದ್ದು. ಇಲ್ಲಿ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ನಿಮಗೆ ನಾವು ಕೊಡುತ್ತಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೆ ತಾವುಗಳು ಸಂಪೂರ್ಣವಾಗಿ ನೋಡಿಕೊಳ್ಳಬೇಕು. ಕ್ಲಿಯರ್ ಆಲ್ ಆಫ್ ಯು? ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅನಿಸುತ್ತೆ. ನೋಡಿ, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, ಇನ್ನೂ ಏನು ಓದಿಲ್ಲ ಅಂದರೆ, ಯಾಕಂದರೆ ಇರೋದೇ ಒಂದು ದಿನ, ಇವತ್ತು ಸಂಪೂರ್ಣವಾಗಿ ಎಲ್ಲ MCQsಗಳನ್ನು ಮುಗಿಸ್ಕೊಳ್ಳಿ. 15 ಮಾರ್ಕ್ಸ್ ಬಂತು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮುಗಿಸ್ಕೊಳ್ಳಿ. ಅದಕ್ಕೂ ಒಂದು ವಿಡಿಯೋವನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ, ಆಯಿತಾ? ಅಲ್ಲಿಗೆ 20 ಮಾರ್ಕ್ಸು ಕಂಪ್ಲೀಟ್ ಆಗಿಬಿಡ್ತು. ಆಯಿತಾ? ಎಕ್ಸಾಮಿಗೆ ಬರುವಂಥ 5 ಮಾರ್ಕ್ಸ್ ಕ್ವಶನ್ಸೇ ಕೊಟ್ಟುಬಿಡ್ತೇನೆ. ಅದನ್ನು ಬರೆದು ಇವತ್ತು ಪ್ರಾಕ್ಟೀಸ್ ಮಾಡಿಬಿಡಿ. ಅಂಥ ಪ್ರಶ್ನೆಗಳನ್ನು ತಾವುಗಳು ಬರೆದು ಪ್ರಾಕ್ಟೀಸ್ ಮಾಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇದಕ್ಕಿಂತ ಮುಂಚೆ ನಾವು ಈಗಾಗಲೇ ಒಂದು ಮಂತ್ ಹಿಂದೆ ಒಂದು ಯಾವುದು ಏನಂತೀರ ಸರ್, ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ. ಅದರಲ್ಲಿ ಯಾವುದೇ ರೀತಿಯಾದಂತಹ MCQsಗಳಾಗಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಾಗಲಿ ಏನು ಕೂಡ ಇರಲಿಲ್ಲ. ಆದರೂ ಕೂಡ ಆ ಒಂದು ಪಾಸಿಂಗ್ ಪ್ಯಾಕೇಜ್ ಎಷ್ಟು ಇಂಪಾರ್ಟೆಂಟು ಅಂದರೆ, ಈಗಲೂ ಕೂಡ ಆ ಒಂದು ಪಾಸಿಂಗ್ ಪ್ಯಾಕೇಜಿನ ಮೇಲೆ ನನಗೆ ಹೋಪ್ ಇದೆ. ನಿಮ್ಮ 70 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ 35 to 40 ಆ ಒಂದು ಪಾಸಿಂಗ್ ಪ್ಯಾಕೇಜಿಂದನೇ ಬರುವಂಥದ್ದು. ಕಡಿಮೆ ಅಂದರೂ 30-35 ಅಂತೂ ಫಿಕ್ಸ್ ಸರ್ ಆ ಒಂದು ಪಾಸಿಂಗ್ ಪ್ಯಾಕೇಜ್ ಮೆಟೀರಿಯಲಿಂದ. ಈಗಾಗಲೇ ಆ ಒಂದು ಪಾಸಿಂಗ್ ಪ್ಯಾಕೇಜನ್ನು ಎಲ್ಲರೂ ಕೂಡ ಉಪಯೋಗಿಸಿಕೊಳ್ಳುತ್ತಿದ್ದೀರಾ, ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡಿದ್ದೀರಾ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಧನ್ಯವಾದಗಳು. ನಿಮ್ಮ ಹೆಚ್ಚಿನ ಸಮಯವನ್ನು ನಾನು ಕಿಲ್ ಮಾಡದೆ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೇನೆ, ಯಾರು ಇನ್ನೂ ಏನು ಓದಿಲ್ವೋ ದಯವಿಟ್ಟು 3 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ತೆಗೆಯಿರಿ. ಅರ್ಥ ಆಗತ್ತಾ? ಏನು ಓದಬೇಕು? 3 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಚೆನ್ನಾಗಿ ಓದಬೇಕು. 3 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನಂತರದಲ್ಲಿ ಪಾಸಿಂಗ್ ಪ್ಯಾಕೇಜ್ ಓದಿದರೆ ಸಾಕು, ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಫಿಸಿಕ್ಸ್ ಪಾಸ್ ಆಗ್ತೀರಾ. ಸರ್ ಅಟ್ಲೀಸ್ಟ್ ಬರೆದು ಕಲ್ತರೇನಾದರೂ ನೋಡಿ, ಏನಂತೀರಾ, ಪ್ರಾಕ್ಟೀಸ್ ಆಗಬೇಕು ಅಂದರೆ ಬರೀಬೇಕು. ಬರೀ ನೋಡೋದ್ರಿಂದ ಓದೋದ್ರಿಂದ ಏನು ಕೂಡ ಉಪಯೋಗವಿಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.